ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಸ್ವಲ್ಪ ನಾವೆಲ್ಲ ಹೊರಗೆ ಹೋಗ್ತಿದ್ದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೂ ಹೇಳ್ತೀವಿ. ಬ್ಲಷ್ ನೋಡಿ ಗೈಸ್, ಬ್ಲಷ್. ಇವತ್ತು ಒಂದು ಕಡೆ 9 ರೂಪೀಸಿಗೆ ಎಲ್ಲ ಥರದ್ದು ಚಾಟ್ಸ್ ಅವೈಲಬಲ್ ಇದೆ ಅಂತ ಆಫರ್ ನಡೀತಿತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ವೈ ನಾಟ್ ಟು ಟ್ರೈ ಒನ್ಸ್ ಅಂತ ನಾನು ಅಪ್ಪ ಅಮ್ಮ 3 ಜನನೂ ಹೋದ್ವಿ. ನೋಡೋಣ ಹೇಗಿದೆ ಅಂತ. ಆ್ಯಂಡ್ ರೀಲಲ್ಲೂ ಕೂಡ ಅಷ್ಟೇ ಚೆನ್ನಾಗೇ ಇತ್ತು ಆ್ಯಂಬಿಯನ್ಸ್ ಎಲ್ಲ. ಸೊ ಒಂದ್ಸಲ ಹೋಗೋಣ, ಟ್ರೈ ಮಾಡೋಣ, ಹೇಗೂ ಆಫರ್ ಇದೆ ಅಂತ ಹೋಗಿದ್ವಿ. ಆವಾಗ ಅವರಂದರು ಯಾವುದೇ ಚಾಟ್ಸ್ ರೈಟ್ ನಾವು ಅವೈಲಬಲ್ ಇದೆ ಅದಕ್ಕೆ ಮಾತ್ರ ಆಫರ್ ಅಪ್ಲೈ ಆಗುತ್ತೆ ಅಂತ. ನಾವು ಹೋದಾಗ ದಹಿಪುರಿ ಮತ್ತು ಸೇವ್ ಪುರಿ, ವಡಾಪಾವ್ ಮತ್ತು ಇನ್ನೂ ಏನೇನೋ ಇತ್ತು, ಧೋಕ್ಲಾ ಎಲ್ಲ ಇತ್ತು. ಸೊ ನಾವು ದಹಿಪುರಿ, ವಡಾಪಾವ್ ಮತ್ತು ಇದು ದಾಬೇಲಿ ತಗೊಂಡ್ವಿ. ಆ್ಯಂಡ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಆ್ಯಂಡ್ ನೋಡಿದ ತಕ್ಷಣ ವಾವ್ ಅನ್ನೋ ಥರ ಇತ್ತು ಜಾಗ. ಎಲ್ಲ ಒಂಥರ ಡಿಫ್ರೆಂಟ್ ಆ್ಯಂಡ್ ಅಸ್ಥೆಟಿಕ್ ಪಿಕ್ಚರ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ವೈಬ್ ಮ್ಯಾಚ್ ಆಗ್ತಿತ್ತು. ನನಗೆ ಇದೇ ಥರನೇ ಬೇಕಿತ್ತು, ಬಟ್ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಥರನೂ ಮಾಡಿದ್ದಾರೆ ಅಂತ. ನೋಡೋಣ ಹೋಗೋಣ ಅಂತ ಹೋಗಿದ್ವಿ. ಸಖತ್ತಾಗಿತ್ತು ಜಾಗ ಮಾತ್ರ. ಆ್ಯಂಡ್ ಎಲ್ಲರೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ರು, ಚೆನ್ನಾಗಿಯೇ ಮಾತಾಡಿಸ್ತಿದ್ರು ಎಲ್ಲರೂ ಕೂಡ. ಲಿಟ್ರಲಿ ಒಂದು ಗುಡ್ ಹ್ಯಾಂಗ್ಔಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾವುದೇ ವರ್ಕ್ ಟೆನ್ಷನ್ ಅದು ಇದು ಅಂತ ಇದ್ರೂ ಈ ಜಾಗಕ್ಕೆ ಬಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ಇದೆ. ಬಿಕಾಸ್ ಈ ಥರ ಫೋಟೋಸ್ ಎಲ್ಲ ಸ್ಟಿಕ್ ಮಾಡಿರೋದು ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಸೊ ಚೆನ್ನಾಗಿತ್ತು ಜಾಗ. ಹೊರಗೆ ಮಾತ್ರ ನೋಡಿದ್ರೆ ಏನೋ ಚಿಕ್ಕ ಅಂಗಡಿ ಥರ ಕಾಣಿಸುತ್ತೆ, ಬಟ್ ಒಳಗಡೆ ನಿಜವಾಗ್ಲೂ ಚೆನ್ನಾಗೇ ಇತ್ತು. ಆ್ಯಂಡ್ ತುಂಬಾ ಐಟಮ್ಸ್ ಉಳ್ಕೊಂಡಿತ್ತು ನಮ್ಮ ಲಕ್ಕಿಗೆ. ಏಕೆಂದರೆ ನಾವು ಅಂದ್ಕೊಂಡ್ವಿ ತುಂಬ ಖಾಲಿಯಾಗಿ ಹೋಗಿರುತ್ತೆ, ನಮ್ಗೆ ಕಡಿಮೆ ಅಷ್ಟೇ ಸಿಗುತ್ತೆ ಅಂತ. ನಾವು ಮಧ್ಯಾಹ್ನ ಹೋಗಿದ್ದರಿಂದ ಸ್ವಲ್ಪ ಐಟಮ್ಸ್ ಉಳ್ಕೊಂಡಿತ್ತು ಅನಿಸುತ್ತೆ. ಸಂಜೆ ಹೋಗಿದ್ರೆ ಡೆಫಿನೆಟ್ಲಿ ಎಲ್ಲ ಖಾಲಿಯಾಗಿ ಹೋಗಿರ್ತಿತ್ತು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಜಸ್ಟ್ 9 ರೂಪೀಸಿಗೆ ನಿಜವಾಗ್ಲೂ ಅವ್ರಿಗೆ ಏನು ಪ್ರಾಫಿಟ್ ಆಗುತ್ತೆ ಅಂತಲೇ ಗೊತ್ತಿಲ್ಲ, ಬಟ್ ಟೇಸ್ಟ್ ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಿದರು. ನಮಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಖಾರ ಚಟ್ನಿ ಖಾರ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದು ಕೂಡ ಸಖತ್ತಾಗಿತ್ತು ಟೇಸ್ಟ್. ವಿತೌಟ್ ಎನಿ ಪ್ರಿಪ್ರೇಷನ್ ಸುಮ್ಮನೆ ಹಾಗೆ ಒಂದು ರೀಲ್ ನೋಡಿದೆ, ಹಾಗೆ ಹೋಗೋಣ ಅಂತ ಹೋಗಿದ್ದು. ಬಟ್ ನಮಗಂತೂ ಫುಲ್ ಹೊಟ್ಟೆ ತುಂಬಿಕೊಡ್ಬಿಟ್ಟು ಇಷ್ಟು 3 ಐಟಮ್ನ ತಿಂದಿದ್ದಕ್ಕೇನೆ ಫುಲ್ ಅಂದರೆ ಫುಲ್ ಹೊಟ್ಟೆ ತುಂಬೋಗಿತ್ತು. ಆ್ಯಂಡ್ ಮನೇಲಿ ಕೂಡ ಅಮ್ಮ ಅಡುಗೆ ಮಾಡಿಬಿಟ್ಟಿದ್ರು, ಅದನ್ನು ನೈಟ್ ತಿನ್ನೋಣ ಅಂತ ಇದನ್ನೇ ತಿನ್ಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ರೀಲ್ಸ್ನೆಲ್ಲ ಮಾಡಿಕೊಂಡೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಲೋಡ್ ಮಾಡೋದಕ್ಕೆ. ಅದನ್ನು ಅಲ್ಲಿ ಇನ್ನೂ ಡಿಫ್ರೆಂಟಾಗಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿನೂ ಹೋಗಿ ನೋಡಿ. ನಂದು ಯೂಸರ್ ಐ ಡಿ ಬಂದು pragna.gowdapi. ಆ್ಯಂಡ್ ಇನ್ನೊಂದು ಪ್ರೊಫೈಲ್ ಇದೆ ಅನ್ಕವರ್ಡ್ ಮೈಸೂರು ಅಂತ, ಅಲ್ಲಿ ನಾನು ಫುಡ್ ರಿವ್ಯೂಸ್ನ ಮಾಡ್ತಿರ್ತೀನಿ. ಹಾನೆಸ್ಟ್ ರೆಕಮೆಂಡೇಷನ್ನ ನಿಮಗೆ ಕೊಡ್ತೀನಿ. ಗೈಸ್ ಚೆನ್ನಾಗಿ ತಿಂದ್ವಿ, ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೆಕ್ಸ್ಟ್ ಟೈಮು ಆಫರ್ ಇಲ್ಲ ಅಂದ್ರೂ ಬಂದು ಒಂದ್ಸಲ ಎಲ್ಲನೂ ಟ್ರೈ ಮಾಡಬೇಕು. ಇವಾಗ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಐ ಥಿಂಕ್ ಅವ್ರಿಗೆ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತ ಇವಾಗ ಇದು ಹೋಗಿದ್ದು. ಬಟ್ ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಚೆನ್ನಾಗಿತ್ತು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಸ್ಪಿಟಾಲಿಟಿನೂ ಚೆನ್ನಾಗಿ, ಅದು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ರು. ಅದಾದಮೇಲೆ ಅಷ್ಟೇ. ಆದರೆ ಹೊರಗಡೆ ನೋಡಿದ್ರೆ ಗೊತ್ತಾಗಲ್ಲ, ಏನೋ ಚಿಕ್ಕ ಸ್ಟಾಲ್ ಥರ ಕಾಣಿಸುತ್ತೆ, ಬಟ್ ಒಳಗೆ ಚೆನ್ನಾಗಿದೆ. ಒಂದ್ಸಲ ಎಲ್ಲರೂ ಮೈಸೂರಲ್ಲಿರೋರು ಒಂದ್ಸಲ ವಿಸಿಟ್ ಮಾಡಿ, ಮತ್ತು ಕಾಲೇಜಿಂದನೂ ಹೋಗಿ ಟೇಸ್ಟ್ ಮಾಡಿ ಎಲ್ಲನೂ. ಆಮೇಲೆ ಇದು ಸ್ಪಾನ್ಸರ್ ಅಲ್ಲ, ಪ್ಲೀಸ್ ಸ್ಪಾನ್ಸರ್ ಅಂತ ಅನ್ಕೋಬೇಡಿ. ನಾವೇ ಹೋಗಿ ನಮ್ಮದು ದುಡ್ಡನ್ನ ಕೊಟ್ಬಿಟ್ಟು ತಿಂದಿರೋದು. ಚೆನ್ನಾಗಿತ್ತು. ಇವಾಗ ಮೈಸೂರ್ದು ಪ್ರೀಮಿಯರ್ ಸ್ಟುಡಿಯೋ ಹತ್ರ ಕಣ್ಣನ್ ಬೇಕ್ರಿ, ಫೇಮಸ್ ಕಣ್ಣನ್ ಬೇಕ್ರಿ ಇದೆಯಲ್ಲ, ಅಲ್ಲಿ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಏನೇನೋ ಇರುತ್ತೆ, ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಕೂಡ ಸ್ಪಾನ್ಸರ್ ಅಲ್ಲ ಗೈಸ್. ಸ್ಪಾನ್ಸರ್ ಆದರೆ ನಾನೇ ಹೇಳ್ತೀನಿ ಏನು ಸ್ಪಾನ್ಸರ್ ಅಂತ, ಬಟ್ ಇದು ಯಾವುದೋ ಸ್ಪಾನ್ಸರ್ ಅಲ್ಲ. ದಯವಿಟ್ಟು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ಅನ್ಕೋಬೇಡಿ. ನಾವೇ ನಮ್ಮ ದುಡ್ಡನ್ನ ಕೊಟ್ಟು ತೊಗೊಳ್ತಾ ಇರೋದು. ಆ್ಯಂಡ್ ನಿಮಗೂ ರೆಕಮೆಂಡ್ ಮಾಡ್ತೀವಿ ಚೆನ್ನಾಗಿದ್ರೆ. ಇವಾಗಂತೂ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಾದ್ಮೇಲೆ ಎಲ್ಲರೂ ಅಷ್ಟೇ ಏನು ನಿಮಗೆ ಎಲ್ಲ ಫ್ರೀಯಾಗಿ ಬರುತ್ತೆ ಅಂತ ಅಂದ್ಬಿಡ್ತಾರೆ.
ನನಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಒಂದೊಂದು ಫ್ರೀಯಾಗಿ ಬಂದ್ರೂ ಸಹ ಅದಕ್ಕೆ ಎಫರ್ಟ್ ಹಾಕೋದು ತುಂಬಾ ಇರುತ್ತೆ. ಲೇಟ್ ನೈಟ್ಸ್ ವೀಡಿಯೋ ಶೂಟ್ ಮಾಡಿ ಎಲ್ಲ ಕೊಡಬೇಕು. ಬಟ್ ಅವ್ರಿಗೆಲ್ಲ ಅದೆಲ್ಲ ಅರ್ಥ ಆಗಲ್ಲ. ಜೊತೆಗೆ ಫುಡ್ ಏನಾದ್ರು ರಿವ್ಯೂ ಮಾಡಿದಾಗ ನಾನೇ ಪೇ ಮಾಡಿರ್ತೀನಿ. ಬಟ್ ಕಮೆಂಟ್ಸ್ಗಳು ಮಾತ್ರ ಬಿಟ್ಟು ಸಿಗುತ್ತೆ, ಅದಕ್ಕೆ ಹೋಗಿ ವಿಡಿಯೋ ಮಾಡ್ತೀರಾ ಅದು ಇದು ಅಂತೆಲ್ಲ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಯಾವುದು ಸ್ಪಾನ್ಸರ್ ಅಲ್ಲ, ನನ್ನ ದುಡ್ಡನ್ನ ಖುದ್ದಾಗಿ ನಾನೇ ಪೇ ಮಾಡಿಬಿಟ್ಟು ತೊಗೊಂಡು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು. ಹೋಪ್ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೀವೆಲ್ಲರೂ ಒಂದು ವಿಸಿಟ್ ಕಣ್ಣನ್ ಬೇಕರಿಗೆ ಕೊಟ್ಟಿರ್ತೀರಾ ಅಂತ. ಕೊಟ್ಟಿಲ್ಲ ಅಂದರೆ ಈ ವಿಡಿಯೋ ನೋಡಿ ಆದ್ರೂ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲ ಮೈಸೂರಿಯನ್ಸು ಕೂಡ ಈ ಒಂದು ಸೀಸನಿಗೆ ಕಣ್ಣನ್ ಬೇಕರಿಗೆ ಹೋಗೋಕ್ಕೇನೆ ಕಾಯ್ತಿರ್ತಾರೆ. ನಿಜವಾಗ್ಲೂ ಟೇಸ್ಟ್ ಸಖತ್ತಾಗಿರುತ್ತೆ. ಅದ್ರ ಜೊತೆ ಪಕ್ಕದಲ್ಲೇ ಇರೋ ಮೈಸೂರು ಕಾಪಿನೂ ಸಹ ಅಲ್ಲೂ ಮ್ಯಾಂಗೋ ಸೀಸನ್ ಏನೇನೋ ಸ್ಮೂದಿ ಮತ್ತು ಇನ್ನೂ ಏನೇನೋ ಸಂಡೇಸ್ ಎಲ್ಲ ಮಾರ್ತಿರ್ತಾರೆ. ಬಟ್ ನಾವು ಹೋದಾಗ ಶಾಪ್ ಕ್ಲೋಸ್ ಆಗಿರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಆಲ್ಮೋಸ್ಟ್ ನಾನು ನೋಡಿದಾಗೆಲ್ಲ ಯಾವಾಗ್ಲೂ ಶಾಪ್ ಕ್ಲೋಸ್ ಆಗಿರುತ್ತೆ. ಯಾವಾಗ ಓಪನ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ನನಗಂತೂ. ಪಪ್ಪಾಗೆ ಹೊಟ್ಟೆ ಹಸಿತಿತ್ತು ಅಂತ ಬೇಗ ಮನೆಗೆ ಹೋಗೋಣ ಅಂತ ಮನೆಗೆ ಬಂದು ಆರಾಮ್ಸೆ ಕುತ್ಕೊಂಡು ಟೇಸ್ಟ್ ಮಾಡಿದ್ವಿ. ನಿಜವಾಗ್ಲೂ ಚೆನ್ನಾಗೇನೆ ಇತ್ತು. ಗೈಸ್, ಇವತ್ತು ಹೋಗಿದ್ದು ಎಲ್ಲ ಜಾಗನೂ ಚೆನ್ನಾಗಿತ್ತು. ಮತ್ತು ಟೇಸ್ಟ್ ಕೂಡ ಅಷ್ಟೇ ಇದು ಚೆನ್ನಾಗಿದೆ. ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್. ಸೊ ಇದು ಡಿಫ್ರೆಂಟಾಗಿ ಚೆನ್ನಾಗಿದೆ. ಗೈಸ್, ನಮ್ಮ ಅಮ್ಮನೂ ಅಷ್ಟೇ ಇದೇ ಥರ ಎಲ್ಲ ಮಿಲ್ಕ್ ಶೇಕ್ ಎಲ್ಲ ಮುಂಚೆ ಮಾಡಿಕೊಡ್ತಿದ್ರು. ಬಟ್ ಇವಾಗ ಮ್ಯಾಂಗೋಸ್ ನನಗೆ ತೊಗೊಳೋದಕ್ಕೇ ಇಷ್ಟ ಆಗ್ತಿಲ್ಲ. ಎಲ್ಲ ಹುಳಿ ಬರ್ತಿದೆ. ಅಲ್ಫಾನ್ಸೋ ಮ್ಯಾಂಗೋ ತೊಗೊಂಡ್ರು ಅಷ್ಟು ಒಂಥರ ಮುಂಚೆ ಮ್ಯಾಂಗೋ ತಿಂತಿದ್ದಷ್ಟು ಫ್ಲೇವರ್ ಇವಾಗ ಯಾವ ಮ್ಯಾಂಗೋಲೂ ಸಿಗ್ತಿಲ್ಲ. ನೋಡೋಣ ಯಾರು ಚೆನ್ನಾಗಿರೋದು ಮ್ಯಾಂಗೋ ಈ ಸೀಸನಲ್ಲಾದರೂ ಸಿಗುತ್ತಾ ಅಂತ. ಎಷ್ಟೇ ಚೆನ್ನಾಗಿರೋ ಮ್ಯಾಂಗೋ ತೊಗೊಂಡ್ರು ಏನೋ ಟೇಸ್ಟ್ ಅಂತೂ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ. ಏನೋ ಪೌಡರ್ ಥರ ಟೇಸ್ಟ್ ಎಲ್ಲ ಬರೋ ಥರ ಇದೆ. ಸೊ ಈ ಸಲ ನೋಡೋಣ, ಚೆನ್ನಾಗಿರೋ ಮ್ಯಾಂಗೋ ಸಿಕ್ಕಿದ್ರೆ ಲಕ್ ಅಂತ, ಇಲ್ಲಾಂದರೆ ವಿ ಆರ್ ಅನ್ಲಕ್ಕಿ ಅಷ್ಟೇ, ಏನೇನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಇವ್ರು ಹಾಕಿರೋ ಮ್ಯಾಂಗೋ ಚೆನ್ನಾಗಿದೆ. ಯಾವ ಮ್ಯಾಂಗೋ ಹಾಕಿರೋದು ಗೊತ್ತಿಲ್ಲ, ಒಟ್ಟಲ್ಲಿ ಚೆನ್ನಾಗಿದೆ. ಸ್ವಲ್ಪ ಹುಳಿ ಇದೆ, ಅಂದರೂ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಯು ಆಲ್ ಲೈಕ್ ಇಟ್. ಇದೇ ಥರ ಕಂಟೆಂಟ್ಗೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಟೇ ಟ್ಯೂನ್ಡ್ ಆಗಿರಿ. ಬೈ ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ.